ಕ್ಯಾಂಡಲ್ ಸ್ಟಿಕ್ಸ್ ಪ್ರತಿಯೊಬ್ಬ ಟ್ರೇಡರು ಟ್ರೇಡಿಂಗಲ್ಲಿ ಯೂಸ್ ಮಾಡುವಂತಹ ಟೂಲ್ ಯಾವುದು ಅಂದರೆ ಅದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್. ಬಟ್ 90% ಆಫ್ ಟ್ರೇಡರ್ಸ್ಗೆ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ ಯಾವ ರೀತಿ ಕ್ಲಿಯರ್ ಆಗಿ ಓದೋದು ಅಂತ ಗೊತ್ತೇ ಇರಲ್ಲ. ಇಲ್ಲಿರೋ ಪ್ರತಿಯೊಂದು ಕ್ಯಾಂಡಲ್ಸ್ಗಳು ಒಂದೊಂದು ಕಥೆನ ಹೇಳ್ತವೆ, ಬಟ್ ಆ ಕಥೆನ ಓದೋಕ್ ಬರೋದು ಕೆಲವೊಬ್ಬ ಟ್ರೇಡರ್ಸ್ಗೆ ಮಾತ್ರ. ಎಲ್ಲರೂ ಬರೀ ಇಂಡಿಕೇಟರ್ಸ್ಗಳ ಮೇಲೆ ಗಮನ ಕೊಡ್ತಾರೆ, ಬರೀ ಇಂಡಿಕೇಟರ್ಸ್ನ ನೋಡಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಇಂಡಿಕೇಟರ್ ಈಸ್ ಅ ಲ್ಯಾಗಿಂಗ್ ಟೂಲ್. ಯಾಕೆ ಅಂದರೆ ಫಸ್ಟ್ ಮಾರ್ಕೆಟ್ ಮೂವ್ ಆದಮೇಲೆ ಅದು ಇಂಡಿಕೇಟರ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ನಾವು ರಿಯಲ್ ಟೈಮ್ ಡೇಟಾನ ನೋಡಬೇಕು ಅಂದರೆ, ರಿಯಲ್ ಟೈಮ್ ಟ್ರೇಡಿಂಗ್ ಮಾಡಬೇಕು ಅಂದರೆ ನಾವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನ ಓದೋದು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಡೆಪ್ತ್ ಆಗಿ ಕ್ಯಾಂಡಲ್ ಸ್ಟಿಕ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಇದರಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ನ ನಮಗೆ ತಿಳಿಸುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇದು ನಮ್ಮ ಟ್ರೇಡಿಂಗ್ ಲರ್ನಿಂಗ್ನ ಪಾರ್ಟ್ 1. ಇದು ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಯಾಕೆ ಎಲ್ಲರೂ ಕ್ಯಾಂಡಲ್ ಸ್ಟಿಕ್ಸ್ನೇ ಯೂಸ್ ಮಾಡ್ತಾರೆ. ಭಾಳ ಟೂಲ್ಸ್ ಇದೆ, ನೀವು ನೋಡ್ಬೋದು. ಲೈನ್ ಯೂಸ್ ಮಾಡ್ಬೋದು, ಲೈನ್ ಚಾರ್ಟ್ ನೋಡಿ ನಾವು ಟ್ರೇಡಿಂಗ್ ಮಾಡ್ಬೋದು, ಇದು ಏರಿಯಾ ನೋಡಿ ಟ್ರೇಡಿಂಗ್ ಮಾಡ್ಬೋದು. ಆಮೇಲೆ ತುಂಬ ಇದಾವೆ, ಭಾಳ ಟೂಲ್ಸ್ ಇದಾವೆ. ಬಟ್ ನಾವು ಎಲ್ಲದನ್ನು ಬಿಟ್ಟು ಕ್ಯಾಂಡಲ್ ಸ್ಟಿಕ್ಸ್ನ ಯಾಕೆ ಯೂಸ್ ಮಾಡ್ತೀವಿ, ಯಾಕೆ ಕ್ಯಾಂಡಲ್ ಸ್ಟಿಕ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಸೀರಿಯಸ್ ಆಗಿ ಟ್ರೇಡಿಂಗ್ ಕಲಿಯೋರಿಗೆ ಮಾತ್ರ. ಸೊ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಲೆಟ್ಸ್ ಡೈವ್ ಇನ್ ಟು ದ ಕಾನ್ಸೆಪ್ಟ್. ಸೊ ದ ಫಸ್ಟ್ ಕಾನ್ಸೆಪ್ಟ್ ಈಸ್ ವಾಟ್ ಈಸ್ ಕ್ಯಾಂಡಲ್ ಸ್ಟಿಕ್ಸ್. ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು? ಸೊ ಈ ಕಾನ್ಸೆಪ್ಟ್ನ ತಿಳಿಸೋದಕ್ಕೆ ನಾನು ನಿಮಗೆ ಒಂದು ಜನರಲ್ ಆದಂಥ ಪ್ರಶ್ನೆ ಕೇಳ್ತೀನಿ. ಈಸ್ ವಿರಾಟ್ ಕೊಹ್ಲಿ ಅ ಗುಡ್ ಬ್ಯಾಟ್ಸ್ಮನ್ ಆರ್ ಅ ಬ್ಯಾಡ್ ಬ್ಯಾಟ್ಸ್ಮನ್? ಸೊ ನೀವು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಹಿಸ್ಟ್ರಿನ ನೋಡಬೇಕಾಗುತ್ತೆ. ಸೊ ವಿರಾಟ್ ಕೊಹ್ಲಿ ಅವರು ಎಷ್ಟು ಮ್ಯಾಚಸ್ ಆಡಿದ್ದಾರೆ, ಎಷ್ಟು ರನ್ಸ್ ಹೊಡೆದಿದ್ದಾರೆ, ಅವರ ಅವರೇಜ್ ಎಷ್ಟಿದೆ ಅಂತ ಇವನ್ನೆಲ್ಲ ನೋಡಿ, ಹಿಸ್ಟ್ರಿನ ನೋಡಿ ನೀವು ಹೇಳ್ಬೋದು ವಿರಾಟ್ ಕೊಹ್ಲಿ ಈಸ್ ಅ ಗ್ರೇಟ್ ಬ್ಯಾಟ್ಸ್ಮನ್. ಸೊ ನೀವಿಲ್ಲಿ ಏನು ಮಾಡಿದ್ರಿ, ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೋಸ್ಕರ ಅವರ ಡೇಟಾನ ನೋಡಿದ್ರಿ, ಅವರ ಹಿಸ್ಟ್ರಿನ ನೋಡಿದ್ರಿ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಒಂದು ಸ್ಟಾಕ್ ಮೇಲೋಗುತ್ತೋ ಅಥವಾ ಕೆಳಗೋಗುತ್ತೋ ಅಂತ ನೀವು ಹೇಳಬೇಕು ಅಂದರೆ ನಾವು ಅದರ ಡೇಟಾ ನೋಡಬೇಕಾಗುತ್ತೆ. ಸೊ ಆ ಡೇಟಾನೇ ಕ್ಯಾಂಡಲ್ ಸ್ಟಿಕ್. ಇಲ್ಲಿ ಏನು ನೀವು ನೋಡ್ತಿದ್ದೀರಲ್ಲ ಕ್ಯಾಂಡಲ್ ಸ್ಟಿಕ್ಸ್, ಇದೇ ಡೇಟಾ. ಈ ಡೇಟಾನ ನೋಡಿ ನಾವು ಹೇಳ್ಬೋದು ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಒಂದು ಸ್ಟಾಕ್ ಮೇಲೋಗುತ್ತೋ ಅಥವಾ ಕೆಳಗೋಗುತ್ತೋ ಅಂತ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಇಸ್ ಜಸ್ಟ್ ಅ ಡೇಟಾ ಪಾಯಿಂಟ್. ಸೊ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬಂದಾಗ 3 ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ದ ಫಸ್ಟ್ ಪಾಯಿಂಟ್ ಈಸ್ ದೇರ್ ಆರ್ 4 ಡೇಟಾ ಪಾಯಿಂಟ್ಸ್ ಇನ್ ಅ ಕ್ಯಾಂಡಲ್ ಸ್ಟಿಕ್ಸ್. ಒಂದು ಕ್ಯಾಂಡಲ್ ಸ್ಟಿಕ್ ಅಲ್ಲಿ 4 ಡೇಟಾ ಪಾಯಿಂಟ್ಸ್ ನ ಪ್ರೊವೈಡ್ ಮಾಡುತ್ತೆ. ಅದು ಓಪನ್, ಕ್ಲೋಸ್, ಐ, ಲೋ. ಸೊ ಇವನ್ನ ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ, ಮೆಮೊರೈಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಾನು ನೆಕ್ಸ್ಟ್ ಫಾರ್ಮೇಷನ್ ಆಫ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಕ್ಲಿಯರ್ ಆಗಿ ಇವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದ ಸೆಕೆಂಡ್ ಪಾಯಿಂಟ್ ಈಸ್ ದೇರ್ ಆರ್ 2 ಪಾರ್ಟ್ಸ್ ಇನ್ ಕ್ಯಾಂಡಲ್ ಸ್ಟಿಕ್. ಒಂದು ಕ್ಯಾಂಡಲ್ ಸ್ಟಿಕ್ ಅಲ್ಲಿ 2 ಪಾರ್ಟ್ಸ್ ಇರುತ್ತೆ. ದಟ್ ಈಸ್ ಬಾಡಿ ಒಂದು ಪಾರ್ಟ್ ಮತ್ತೆ ವಿಕ್ ಆರ್ ಶಾಡೋ ಅಂತಾನು ಕರೀತಾರೆ, ಇದು ಇನ್ನೊಂದು ಪಾರ್ಟ್. ಥರ್ಡ್ ಪಾಯಿಂಟ್ ಏನಂದ್ರೆ ಇಫ್ ಕ್ಲೋಸ್ ಈಸ್ ಗ್ರೇಟರ್ ದೆನ್ ಓಪನ್ ದೆನ್ ಇಟ್ ಇಸ್ ಗ್ರೀನ್ ಕ್ಯಾಂಡಲ್. ಅಂದ್ರೆ ಓಪನ್ ಮೇಲೆ ಕ್ಲೋಸ್ ಇತ್ತು ಅಂದರೆ ಅದು ಗ್ರೀನ್ ಕ್ಯಾಂಡಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಇಫ್ ಕ್ಲೋಸ್ ಇಸ್ ಲೆಸ್ ದೆನ್ ಓಪನ್ ದೆನ್ ಇಟ್ ಈಸ್ ಅ ರೆಡ್ ಕ್ಯಾಂಡಲ್. ಓಪನ್ ಕೆಳಗೆ ಕ್ಲೋಸ್ ಇದ್ದರೆ ಅದು ರೆಡ್ ಕ್ಯಾಂಡಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಈ 3 ಇಂಪಾರ್ಟೆಂಟ್ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಕ್ಯಾಂಡಲ್ ಸ್ಟಿಕ್? ಕ್ಯಾಂಡಲ್ ಸ್ಟಿಕ್ ಅನ್ನೋದೊಂದು ಡೇಟಾ ಪಾಯಿಂಟ್ ಅಷ್ಟೇ. ಅದ್ರ ಜೊತೆಗೆ ಈ 3 ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಈಗ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ಗೆ ಇದು ಬೇಕಾಗುತ್ತೆ. ಸೊ ದ ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಫಾರ್ಮೇಷನ್ ಆಫ್ ಕ್ಯಾಂಡಲ್ ಸ್ಟಿಕ್. ಸೊ ಈಗ ಒಂದು ಕ್ಯಾಂಡಲ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಪ್ಲೀಸ್ ಕ್ಲೀನಾಗಿ ಕೇಳಿ, ಪೇಷನ್ಸ್ ಇಂದ ಕೇಳಿ. ಯಾಕೆ ಅಂದರೆ ಫುಲ್ ಇನ್ ಡೆಪ್ತ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಅಂತ. ಸರಿನಾ? ಇಲ್ಲೇ ನೀವು ನಂಬರ್ಸ್ ಕಾಣಿಸ್ತಿದೆ, ಇದು ಇಲ್ಲಿ ಲೆಫ್ಟ್ ಸೈಡ್ ಇರೋದು ಬೈಯರ್ಸ್, ಇದು ಎಷ್ಟು ಜನ ಬೈಯರ್ಸ್ ಇದ್ದಾರೆ ಅಂತ. ರೈಟ್ ಸೈಡ್ ಇರೋದು ಇದು ಎಷ್ಟು ಜನ ಸೆಲ್ಲರ್ಸ್ ಇದ್ದಾರೆ ಅಂತ. ಸರಿನಾ? ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಮೇಲೆ ಅಥವಾ ಕೆಳಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ದು ಇಂಡಿಫರೆನ್ಸ್ ಇರಬೇಕು. ಸರಿನಾ? ಸೊ ಈ ಪಾಯಿಂಟ್ ಅಲ್ಲಿ ಈಗ ಸೆಲ್ಲರ್ಸು 0 ಇದ್ದಾರೆ, ಬೈಯರ್ಸು 0 ಇದ್ದಾರೆ. ಸೊ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ. ಆಮೇಲೆ ಬೈಯರ್ಸು 10 ಜನ ಇದ್ದು ಸೆಲ್ಲರ್ಸು 10 ಜನ, ಇಬ್ರು ಈಕ್ವಲ್ ಆಗಿದ್ರು ಕೂಡ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ. ಯಾವಾಗಲೂ ಮಾರ್ಕೆಟ್ ಮೂವ್ ಆಗಬೇಕು ಅಂದ್ರೆ ಡಿಫ್ರೆನ್ಸ್ ಇರಬೇಕು. ಬೈಯರ್ಸ್ 20 ಜನ, ಒಂದು ಸೆಲ್ಲರ್ಸ್ ಒಂದು 10 ಜನ. ಸರಿನಾ? ಬೈಯರ್ಸ್ ಜಾಸ್ತಿ ಆದ್ರು ಅಂದ್ರೆ ಮಾರ್ಕೆಟ್ ಮೇಲೋಗುತ್ತೆ, ಸೆಲ್ಲರ್ಸ್ ಜಾಸ್ತಿ ಆದ್ರು ಅಂದ್ರೆ ಮಾರ್ಕೆಟ್ ಕೆಳಗೋಗುತ್ತೆ. ಇದು ಮಾರ್ಕೆಟ್ನ ಪ್ರಿನ್ಸಿಪಲ್. ಸರಿನಾ? ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದು 9:15 ಓಪನ್ ಆಗುತ್ತೆ. ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ನಾನು ಮಾರ್ಕೆಟ್ ಓಪನ್ ಆದಾಗ 100 ಹತ್ರ ಇರುತ್ತೆ. 100ಕ್ಕೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಯಿತು ಅಂದ್ಕೊಳ್ಳಿ, 100 ರೂಪಾಯಿಗೆ.
ಸೊ ಇಲ್ಲಿ 9:15ಕ್ಕೆ ಓಪನ್ ಆದ ತಕ್ಷಣ ಬೈಯರ್ಸ್ ಸೆಲ್ಲರ್ಸ್ ಅವ್ರನ್ನ ಆರ್ಡರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರಿನಾ. ಸೊ ಇಲ್ಲಿ ಮಾರ್ಕೆಟ್ 100ಕ್ಕೆ ಓಪನ್ ಆದ ತಕ್ಷಣ ಇಲ್ಲಿ ಬೈಯರ್ಸ್ಗಳು ಜಾಸ್ತಿ ಬಂದ್ರು ಅನ್ಕೊಳ್ಳಿ, ಸರಿನಾ. ಬೈಯರ್ಸ್ 10 ಜನ ಬೈಯರ್ಸ್ ಬರ್ತಾರೆ, ಬಟ್ ಸೆಲ್ಲರ್ಸ್ ಯಾರು ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೈಯರ್ಸ್ ಜಾಸ್ತಿ ಆದ್ರು, ಸೆಲ್ಲರ್ಸ್ ಯಾರು ಇಲ್ಲ, ಬೈಯರ್ಸ್ ಬಂದ್ರು. ಸೊ ಮಾರ್ಕೆಟ್ ಏನಾಗುತ್ತೆ, ಬೈಯರ್ಸ್ ಜಾಸ್ತಿ ಆದಾಗ ಮಾರ್ಕೆಟ್ ಮೇಲೋಗುತ್ತೆ. ಸೊ 100 ರೂಪಾಯಿಂದ 101 ರೂಪಾಯಿ ಹೋಗುತ್ತೆ. ಸೊ 101 ರೂಪಾಯಿಗೆ ಬಂದಾಗ ಇಲ್ಲೂ ಕೂಡ ಬೈಯರ್ಸೇ ಜಾಸ್ತಿ ಇರ್ತಾರೆ, ಸೆಲ್ಲರ್ಸ್ ಬರ್ತಾರೆ ಬಟ್ ಕಡಿಮೆ ಜನ. ಸೆಲ್ಲರ್ಸ್ಕಿನ ಬೈಯರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮಾರ್ಕೆಟ್ ಮೇಲೋಗುತ್ತೆ. 101ರಿಂದ 102ಕ್ಕೆ ಬರುತ್ತೆ. 102ಕ್ಕೆ ಬಂದಾಗ ಇಲ್ಲೂ ಅಷ್ಟೇ ಬೈಯರ್ಸೇ ಜಾಸ್ತಿ, ಸೆಲ್ಲರ್ಸ್ ಬಂದೇ ಇರಲ್ಲ, ಕಡಿಮೆ ಜನ ಇರ್ತಾರೆ, ಸರಿ. ಬೈಯರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮಾರ್ಕೆಟ್ ಮೇಲೋಗುತ್ತೆ. ಇದೇ ತರ ಮಾರ್ಕೆಟ್ ನಡೆಯೋದು. ಬೈಯರ್ಸ್ ಜಾಸ್ತಿ, ಇಲ್ಲೂ ಬೈಯರ್ಸ್ ಜಾಸ್ತಿ ಆಗ್ತಾರೆ, ಸೆಲ್ಲರ್ಸ್ ಕಡಿಮೆ, ಸರಿನಾ. 30 ಜನ ಸೆಲ್ಲರ್ಸ್, ಅವಾಗ ಏನಾಗುತ್ತೆ, ಮಾರ್ಕೆಟ್ ಮೇಲೋಗುತ್ತೆ. ಸೊ 104. ಸೊ ಇದೇ ತರ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರುತ್ತಾ. ಸೊ ಇಲ್ಲಿ ನೋಡ್ಬೋದು, ಇದೇ ತರ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರುತ್ತಾ. ಸೊ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರುತ್ತಾ, ಸಾಧ್ಯನೇ ಇಲ್ಲ. ಯಾವುದೇ ಒಂದು ಪಾಯಿಂಟ್ ಇಂದ ಅದು ಕೆಳಗೆ ಬರಲೇಬೇಕು. ಸೊ ಇಲ್ಲಿ 104ಕ್ಕೆ ಬಂದಾಗ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗ್ಬಿಡ್ತಾರೆ ಬೈಯರ್ಸ್ಗಿನ. ಈ ಪಾಯಿಂಟ್ ಇಂದ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಅನಾಲಿಸಿಸ್ ಎಲ್ಲ ಮಾಡ್ಕೊಂಡಿರ್ತಾರ. ಸೊ ಇಲ್ಲಿಂದ ಈ ಮಾರ್ಕೆಟ್ ಬೀಳ್ಬೋದು ಅಂತ ಸೆಲ್ಲರ್ಗಳು ಎಂಟ್ರಿ ಆಗ್ತಾರೆ. ಬಹಳ ಜನ ಸೆಲ್ಲರ್ ಎಂಟ್ರಿ ಆಗ್ತಾರೆ ಅಂತ ತಿಳ್ಕೊಳ್ಳಿ. 60 ಜನ ಸೆಲ್ಲರ್ ಆದ್ರೆ, ಇಲ್ಲಿ ನೋಡಿ 60 ಜನ ಸೆಲ್ಲರ್ಸ್ ಇದ್ದಾರೆ, 50 ಜನ ಬೈಯರ್ಸ್. ಇಲ್ಲೇನಾಯ್ತು, ಸೆಲ್ಲರ್ಸ್ಗಳು ಜಾಸ್ತಿ ಆದ್ರು, ಬೈಯರ್ಸ್ಗಳು ಕಡಿಮೆ ಆದ್ರು. ಸೆಲ್ಲರ್ಸ್ಗಳು ಜಾಸ್ತಿ ಆದಾಗ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಬರ್ಬೇಕು, ಸರಿನಾ. ಸೆಲ್ಲರ್ಸ್ಗಳು ಜಾಸ್ತಿ ಆದಾಗ ಏನಾಗುತ್ತೆ, ಮಾರ್ಕೆಟ್ ಈ ಪಾಯಿಂಟ್ ಇಂದ ಕೆಳಗಡೆ ಬರುತ್ತೆ, ಸರಿನಾ. 104ಕ್ಕೆ ಹೋಗಿ 104ರಿಂದ ಇಲ್ಲಿ ಸೆಲ್ಲರ್ಸ್ಗಳು ಜಾಸ್ತಿ ಆಗ್ತಾರೆ. ಸೊ 103ಕ್ಕೆ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಿಮಗೆ ಇಲ್ಲೊಂದು ಲೈನ್ ಕಾಣ್ತಾ ಇರ್ಬೋದು. ಈ ಲೈನಿಗೆ ನಾವು ವಿಕ್ ಅಂತ ಕರಿತೀವಿ. ಒಂದು ಕ್ಯಾಂಡಲ್ ಅಲ್ಲಿ 2 ಪಾರ್ಟ್ಸ್ ಅಂತ ಹೇಳಿದ್ದೆ, ನಿಮಗೆ ನೆನ್ಪಿಡ್ಕೊಳ್ಳಿ ಅಂತ ಹೇಳಿದ್ದೆ. 2 ಪಾರ್ಟ್ಸ್ ಇರ್ತವೆ, ಒಂದು ಬಾಡಿ, ಇನ್ನೊಂದು ವಿಕ್ ಆರ್ ಶಾಡೋ ಅಂತ ಕರೀತಾರೆ. ಸೊ ಈ ಲೈನು ವಿಕ್ ಆರ್ ಶಾಡೋ ಇದು. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಮಾರ್ಕೆಟ್ ಇಲ್ಲಿಗೆ ಹೋಗಿ ವಾಪಸ್ ಬಂದಿತ್ತು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನೀವೇ ನೋಡಿದ್ರಲ್ಲ, ಫಸ್ಟ್ ಮಾರ್ಕೆಟ್ ಇಲ್ಲಿತ್ತು, ಇಲ್ಲಿಂದ ಸೆಲ್ಲರ್ಸ್ ಜಾಸ್ತಿ ಆದ್ರು ಅಂತ 104ರಿಂದ 103ಕ್ಕೆ ಬಂತು. ಸೊ 104ಕ್ಕೆ ಹೋಗಿ 103ಕ್ಕೆ ಬಂದಿದೆ ಅಂತ ಈ ವಿಕ್ ನಮಗೆ ಇಂಡಿಕೇಟ್ ಮಾಡುತ್ತೆ. ಇದೇ ರೀತಿ ಮಾರ್ಕೆಟ್ ಆಟ ಆಡೋದು. ಸೊ ಇಲ್ಲಿ ಮತ್ತೆ 103ರಲ್ಲಿ ಮತ್ತೆ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ. ಸೊ ಮತ್ತೆ ಏನಾಗುತ್ತೆ, ಮಾರ್ಕೆಟ್ ಮತ್ತೆ ಕೆಳಗಡೆ ಬರುತ್ತೆ, 102ಕ್ಕೆ ಬರುತ್ತೆ. 103ರಿಂದ 102ಕ್ಕೆ ಬಂದಿದೆ. ಸೊ 102ರಲ್ಲೂ ಅಷ್ಟೇ ಮಾರ್ಕೆಟ್ ಇಲ್ಲಿ ಸೆಲ್ಲರ್ಸ್ಗಳು ಡಾಮಿನೇಟ್ ಮಾಡ್ತಾರೆ, ಸೆಲ್ಲಿಂಗ್ ಮಾಡ್ತಾನೆ ಹೋಗ್ತಾರೆ. ಬೈಯರ್ಸ್ಗಿನ್ನ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ. ಸೊ ಮಾರ್ಕೆಟ್ ಅವಾಗ ಏನಾಗುತ್ತೆ, ಕೆಳಗಡೆ ಆಗುತ್ತೆ, 101ಕ್ಕೆ ಬರುತ್ತೆ, ಆಮೇಲೆ 100ಕ್ಕೆ ಬರುತ್ತೆ. ಸೊ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಲ್ಲ, ಯಾಕೆಂದ್ರೆ ತುಂಬಾ ಲೇಟ್ ಆಗುತ್ತೆ, ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಕೊನೆಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಿಮಗೆ ನೆನಪಿರ್ಬೋದು, ಮಾರ್ಕೆಟ್ ಓಪನ್ ಆಗಿದ್ದು ನಮ್ದು 9:15ಗೆ ಮಾರ್ಕೆಟ್ ಓಪನ್ ಆಗಿದ್ದು 100 ಹತ್ರ, ಓಕೆನಾ. ಸೊ ನಮ್ಮ ಮಾರ್ಕೆಟ್ ಓಪನ್ ಆಗಿದ್ದು 100 ಹತ್ರ. ಈಗ ಎಲ್ಲಿ ಓಪನ್ ಆಗಿತ್ತ ಮಾರ್ಕೆಟ್, ಮತ್ತೆ ಅಲ್ಲಿಗೆ ಬಂದು ಸದ್ಯಕ್ಕೆ ನಿಂತಿದೆ. ಇನ್ನು ಮಾರ್ಕೆಟ್ ಕ್ಲೋಸ್ ಆಗಿಲ್ಲ, ಇನ್ನು ಮಾರ್ಕೆಟ್ ಅವರ್ಸ್ ತುಂಬಾ ಇದೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋದು 3:20 ಕ್ಲೋಸ್ ಆಗುತ್ತೆ ನಮ್ಮ ಮಾರ್ಕೆಟ್. ಸೊ ಮಾರ್ಕೆಟ್ ಇನ್ನೂ ಕ್ಲೋಸ್ ಆಗಿಲ್ಲ, ಮೇಲಕ್ಕೆ ಹೋಯ್ತು, ಮೇಲಾಗಿ ಕೆಳಗೆ ಬಂತು. ಸೊ ಇಲ್ಲಿಗೆ ಬಂದಾಗಲೂ ಅಷ್ಟೇ ಸೆಲ್ಲರ್ಸ್ಗಳು ಇನ್ನೂ ಡಾಮಿನೇಟ್ ಮಾಡ್ತಾರೆ, ಇನ್ನೂ ಡಾಮಿನೇಷನ್ ಅಲ್ಲೇ ಇದ್ದಾರೆ. ಸೊ ಎಲ್ಲಿ ತನಕ ಸೆಲ್ಲರ್ಸ್ಗಳು ಡಾಮಿನೇಷನ್ ಇರ್ತಾರ, ಅಲ್ಲಿ ತನಕ ಮಾರ್ಕೆಟ್ ಕೆಳಗಡೆ ಹೋಗ್ತಾನೆ ಇರುತ್ತೆ, ಸೆಲ್ಲಿಂಗ್ ಬರ್ತಾನೆ ಇರುತ್ತೆ, ಸರಿನಾ. ಇಲ್ಲಿ ಈಗ ಮತ್ತೆ ಸೆಲ್ಲರ್ಸ್ ಈ ಪಾಯಿಂಟ್ ಅಲ್ಲೂ ಸೆಲ್ಲರ್ಸ್ಗಳು ಜಾಸ್ತಿ ಇದ್ದಾರೆ. ಸೊ ಮಾರ್ಕೆಟ್ ಈಗ ರೆಡ್ ಕಲರ್ ಆಗಿ ಚೇಂಜ್ ಆಯ್ತು. ಯಾಕೆ ರೆಡ್ ಕಲರ್ ಚೇಂಜ್ ಆಯ್ತು, ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅಂತ. ಓಪನ್ ಕಿನ ಮಾರ್ಕೆಟ್ ಕೆಳಗಿದ್ರೆ ಅದು ರೆಡ್ ಕ್ಯಾಂಡಲ್ ಆಗಿ ಫಾರ್ಮೇಶನ್ ಆಗುತ್ತೆ. ಓಪನ್ ಕಿನ ಮಾರ್ಕೆಟ್ ಮೇಲಿದ್ರೆ ಅದು ಗ್ರೀನ್ ಕ್ಯಾಂಡಲ್. ಇನ್ನು ಕ್ಲೋಸ್ ಆಗಿಲ್ಲ, ಬಟ್ ಮಾರ್ಕೆಟ್ ಓಪನ್ ಕಿನ ಕೆಳಗಿದೆ, ಸೊ ಹಂಗಾಗಿ ರೆಡ್ ಕ್ಯಾಂಡಲ್. ಸೊ ಇಲ್ಲಿಗೆ ಬಂದಾಗ ಇಲ್ಲೂ ಈ ಪಾಯಿಂಟ್ ಅಲ್ಲಿ 99 ರೂಪಾಯಿ ಬರುತ್ತೆ ಮಾರ್ಕೆಟ್. ಇಲ್ಲೂ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ, ಸೆಲ್ಲರ್ಸ್ ಜಾಸ್ತಿ ಇದ್ದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ 98, ಮತ್ತೆ 98ರಿಂದ 97, ಯಾಕೆಂದ್ರೆ ಸೆಲ್ಲರ್ಸ್ ಇನ್ನೂ ಡಾಮಿನೇಷನ್ ಇದ್ದಾರೆ. 98ರಿಂದ 96 ಈ ಪಾಯಿಂಟಿಗೆ ಬಂದಿತ್ತು ಅನ್ಕೊಳ್ಳಿ. ಏನಾಯ್ತು, ಮಾರ್ಕೆಟ್ ಓಪನ್ ಆಯ್ತು, ಮೇಲೋಯ್ತು, ಮೇಲೋಗಿ ಇಲ್ಲಿ ಸೆಲ್ಲರ್ಸ್ ಬಂದ್ರು, ಇಲ್ಲಿಂದ ಮತ್ತೆ ಕೆಳಗಡೆ ಬಂತು, ಕೆಳಗಡೆಯಿಂದ 104ರಿಂದ ಈಗ 96 ಇಲ್ಲಿ ತನಕ ಕೆಳಗಡೆ ಬಂದಿದೆ, ಸರಿನಾ. ಒಂದ್ ನಿಮಿಷ ನಾನು ಈ ನಂಬರ್ಸ್ಗಳು ಅಪ್ಡೇಟ್ ಮಾಡ್ಬಿಡ್ತೀನಿ. ಸೊ ನೋಡ್ಬೋದು, ನಾನು ಇಲ್ಲ ಅಪ್ಡೇಟ್ ಮಾಡಿದ್ದೀನಿ. ಸೊ ಇಲ್ಲಿಂದ ಸೆಲ್ಲರ್ಸ್ಗಳು ಸೆಲ್ಲಿಂಗ್ ಮಾಡ್ತಾನೆ ಬರ್ತಾರೆ, ಬೈಯರ್ಸ್ಗಿನ ಸೆಲ್ಲರ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಈಗ 96 ತನಕ ಬಂದಿದೆ ಮಾರ್ಕೆಟ್, 96ಕ್ಕೆ ಬಂದಿದೆ. ಸೊ ಮಾರ್ಕೆಟ್ ಯಾವ ರೀತಿ ಮೇಲೆ ಹೋಗ್ತಾನೆ ಇರಲ್ವೋ ಅದೇ ರೀತಿ ಕೆಳಗೆ ಹೋಗ್ತಾನೆ ಇರಲ್ಲ. ಬೈಯರ್ಸ್ಗಳು ಒಂದು ಪಾಯಿಂಟ್ ಅಲ್ಲಿ ಡಾಮಿನೇಟ್ ಮಾಡೇ ಮಾಡ್ತಾರೆ.
ಸೊ ಈ ಪಾಯಿಂಟಿಗೆ ಬಂದಾಗ ಇಲ್ಲಿ ಬೈಯರ್ಸ್ಗಳು ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಡ್ತಿರೋದು. ಸೊ ಬೈಯರ್ಸ್ಗಳು ಜಾಸ್ತಿ ಆದಾಗ ಇಲ್ಲಿ 96ರಿಂದ ನೆಕ್ಸ್ಟ್ ಮಾರ್ಕೆಟ್ 97ಕ್ಕೆ ಹೋಗುತ್ತೆ. ಸೊ ಇಲ್ಲಿ ಸೆಲ್ಲರ್ಸ್ಗಿನ ಬೈಯರ್ಸ್ಗಳು ಮತ್ತೆ ಜಾಸ್ತಿ ಆಗ್ತಾರೆ. ಸೊ ಆವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ. ಯಾವ ರೀತಿ ಈ ವೀಕ್ ಇಂಡಿಕೇಶನ್ ಮಾಡುತ್ತೋ ಮಾರ್ಕೆಟ್ ಮೇಲೋಗಿ ಕೆಳಗೆ ಬಂದಿದೆ ಅಂತ, ಆ ರೀತಿ ಕೆಳಗಿರೋ ವೀಕ್ ಏನ್ ಇಂಡಿಕೇಶನ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗಿ ಈಗ ಮೇಲ್ ಬಂದಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಹೈಯರ್ ವೀಕ್, ಇದು ಲೋಯರ್ ವೀಕ್, ಸರಿನಾ? ಸೊ 97ಕ್ಕೆ ಬಂತು. ಇಲ್ಲಿ ಮತ್ತೆ ಬೈಯರ್ಸ್ ಡಾಮಿನೇಟ್ ಮಾಡ್ತಾರೆ, ಮತ್ತೆ ಬೈಯರ್ಸ್ಗಳು ಜಾಸ್ತಿ ಆಗ್ತಾರೆ. ಇದೇ ತರ 98ಕ್ಕೆ ಬರುತ್ತೆ, 99ಕ್ಕೆ ಬರುತ್ತೆ, ಮತ್ತೆ 100ಕ್ಕೆ ಬರುತ್ತೆ, ಮತ್ತೆ ಮತ್ತೆ 101ಕ್ಕೆ ಬರುತ್ತೆ. ಈಗ ಇಲ್ಲಿ ನೋಡಿ ಓಪನ್ ಕಿನ ಮಾರ್ಕೆಟ್ ಮೇಲ್ ಹೋಯ್ತಾ, ಅವಾಗ ಏನಾಗುತ್ತೆ, ಓಪನ್ ಕಿನ ಮಾರ್ಕೆಟ್ ಮೇಲಿದ್ದಾಗ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್, ಸರಿನಾ? ಸೊ ಇಲ್ಲಿ ಮತ್ತೆ ಇಲ್ಲಿ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಯ್ತು. ಅಂದ್ರೆ ಇಲ್ಲಿ ಬೈಯರ್ಸ್ಗಳು ಮತ್ತೆ ಡಾಮಿನೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ 9:15 3:20 ತನಕ ಮಾರ್ಕೆಟ್ ಸುಮ್ ಇದೇ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಡ್ತಾನೆ ಇರುತ್ತೆ. ಇದೇ ಟ್ರೇಡಿಂಗ್, ಇದೇ ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಆಡಿ 3:20ಕ್ಕೆ ಕ್ಲೋಸ್ ಆಗುತ್ತೆ ಮಾರ್ಕೆಟ್. ಸೊ ನಾ 3:20 ಯಾಕೆ ತಗೊಂಡಿದ್ದೀನಿ ಅಂದ್ರೆ ಇದು ಇಂಡಿಯನ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್. ಇದು ನಮ್ಮ ಮಾರ್ಕೆಟ್ ಓಪನ್ ಆಗೋದು 9:15ಕ್ಕೆ, ಕ್ಲೋಸ್ ಆಗೋದು 3:20ಕ್ಕೆ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ 3:20 ಆದಾಗ ಮಾರ್ಕೆಟ್ 101ಕ್ಕೆ ಕ್ಲೋಸ್ ಆಗಿದೆ. ಸೊ ದಿಸ್ ಈಸ್ ಅ ಕ್ಲೋಸಿಂಗ್ ಪಾಯಿಂಟ್. ಸೊ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಟೈಮ್ 3:20 ಆದಾಗ ಮಾರ್ಕೆಟ್ ಇಲ್ಲಿಗೆ ಕ್ಲೋಸ್ ಆಗಿದೆ, ಸರಿನಾ? ಸೊ 9:15ರಿಂದ 3:20 ಈ ಮಧ್ಯೆ ಏನೇನೆಲ್ಲ ಆಯ್ತು, ಮಾರ್ಕೆಟು ಮೇಲೋಯ್ತು, ಕೆಳಗೆಲ್ಲ ಬಂತು, ಅದನ್ನೆಲ್ಲ ನಾವು ಮೆನ್ಷನ್ ಮಾಡಬೇಕು. ಸೊ ಮಾರ್ಕೆಟ್ ಎಲ್ಲಿ ತನಕ ಮೇಲೋಗಿತ್ತು? 104 ತನಕ ಮೇಲೋಗಿತ್ತು. ಓಪನ್ ಆದ ತಕ್ಷಣ ಮಾರ್ಕೆಟ್ ಮೇಲೋಗಿತ್ತು ತಾನೆ, 104 ತನಕ ಮೇಲೋಗಿತ್ತು. ಇದು ಹೈಯೆಸ್ಟ್ ಪಾಯಿಂಟ್ ಮಾರ್ಕೆಟ್ ಹೋಗಿತ್ತು, ಸರಿನಾ? ಹಾಗಾಗಿ ನಾವು ಇದನ್ನ ಹೈ ಅಂತ ಮೆನ್ಷನ್ ಮಾಡ್ತೀವಿ. ಹೈ ಅಂದ್ರೆ ಮಾರ್ಕೆಟ್ ಹೈಯೆಸ್ಟ್ ಆ ಟೈಮ್ ಫ್ರೇಮ್ ಅಲ್ಲಿ, ನಾವು ಕೊಟ್ಟಿರೋ ಟೈಮ್ ಫ್ರೇಮ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಇರುತ್ತಲ್ಲ, ಅದು ಹೈ. ಅದೇ ರೀತಿ ಮಾರ್ಕೆಟ್ ಕೆಳಗಡೆನೂ ಕೂಡ ಹೋಗಿತ್ತು, ಕೆಳಗಡೆ ಹೋಗಿ ಮೇಲಕ್ಕೆ ಬಂದಿತ್ತು. ಸೊ ಕೆಳಗಡೆ ಎಲ್ಲಿ ತನಕ ಹೋಗಿತ್ತು? 96 ತನಕ ಹೋಗಿತ್ತು. ಸೊ ದಿಸ್ ಇಸ್ ದ ಲೋಯೆಸ್ಟ್ ಪಾಯಿಂಟ್. ಮಾರ್ಕೆಟ್ ಆ ಟೈಮ್ ಫ್ರೇಮ್ ಅಲ್ಲಿ ನಾವು ಕೊಟ್ಟಿರೋ ಅಂತ ಟೈಮ್ ಫ್ರೇಮ್ ಅಲ್ಲಿ, ದಟ್ ಈಸ್ 9:15ರಿಂದ 3:20 ತನಕ ಈ ಟೈಮ್ ಫ್ರೇಮ್ ಅಲ್ಲಿ ಈ ಲೋಗೋಗಿ ಇಲ್ಲಿಂದ ಮೇಲಕ್ಕೆ ಬಂದು 3:20 ಆದಾಗ ಇಲ್ಲಿ ಕ್ಲೋಸ್ ಆಗಿದೆ ಅಂತ. ಸೊ ನಮಗೆ ಈ ಕ್ಯಾಂಡಲ್ ಇದು ಒಂದು ದಿನ ಡೈಲಿ ಕ್ಯಾಂಡಲ್, ಸರಿನಾ? ಒಂದು ದಿನ ಏನೇನಾಯ್ತು ಅಂತ, ಇದು ಮೇಲೆಲ್ಲ ಹೋಯ್ತು, ಕೆಳಗಡೆ ಎಲ್ಲ ಹೋಯ್ತು. ಸೊ ಈ ಕ್ಯಾಂಡಲ್ ನಿಮಗೆ ಏನ್ ಹೇಳುತ್ತೆ ಒಂದು ದಿನ ಅಂದ್ರೆ, ಮಾರ್ಕೆಟ್ ಓಪನ್ ಆಗಿ ಮೇಲಕ್ಕೆ ಹೋಗಿ ಆಮೇಲೆ ಕೆಳಗಡೆ ಬಂದು ಈಗ ಕ್ಲೋಸ್ ಆಗೋ ಟೈಮಲ್ಲಿ 101 ಕ್ಲೋಸ್ ಆಗಿದೆ ಅಂತ. ಸೊ ಈ ಕ್ಯಾಂಡಲ್ ನಿಮಗೆ ಈ 4 ಡೇಟಾ ಪಾಯಿಂಟ್ಸ್ ನ ತೋರಿಸ್ಕೊಡುತ್ತೆ. ಈ ರೀತಿ ಸೀರೀಸ್ ಆಫ್ ಕ್ಯಾಂಡಲ್ಗಳು ಇದ್ದಾಗ ನಿಮಗೆ ಒಂದು ಗೊತ್ತಾಗುತ್ತೆ ಮಾರ್ಕೆಟ್ ಅಲ್ಲಿ ಏನೇನ್ ಆಗ್ತಿದೆ, ಏನೇನ್ ಮಾಡಬೇಕು ಅಂತ. ನಾನು ಇದು ಜಸ್ಟ್ ಒಂದು ಡೈಲಿ ಕ್ಯಾಂಡಲ್ ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇದೇ ರೀತಿ ಅಕಸ್ಮಾತ್ ಎಲ್ಲರ ಟೈಮ್ 3:20 ಆದಾಗ ಮಾರ್ಕೆಟ್ ಎಲ್ಲರ ಇಲ್ಲಿ 98 ಕ್ಲೋಸ್ ಆಗಿದ್ರೆ ಇದು ರೆಡ್ ಕ್ಯಾಂಡಲ್ ಆಗಿ ಫಾರ್ಮೇಶನ್ ಆಗಿರೋದು. ಅರ್ಥ ಆಯ್ತಾ ನಿಮ್ಗೆ? ಓಕೆ, ರೈಟ್. ಸೊ ಮಾರ್ಕೆಟ್ ಎಲ್ಲರ 3:20 ಆದಾಗ, ಟೈಮ್ 3:20 ಮಾರ್ಕೆಟ್ ಕ್ಲೋಸ್ ಆದಾಗ, ಮಾರ್ಕೆಟ್ ಎಲ್ಲರ ಬಂದು 98 ಕ್ಲೋಸ್ ಆಗಿದ್ರೆ ಇದು ಈ ರೀತಿ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿರೋದು. ಸೊ ಕ್ಲೋಸ್ ಎಲ್ಲಿಗೆ ಬರೋದು? ಕ್ಲೋಸ್ 98ಕ್ಕೆ ಬಂದಿರೋದು. ಇದು ರೆಡ್ ಯಾಕಾಯ್ತು ಅಂದ್ರೆ ಕ್ಲೋಸ್ ಓಪನ್ ಕಿನ ಕೆಳಗೈತೆ. ಇಲ್ಲಿ ನೋಡ್ರಿ, ಕ್ಲೋಸ್ ಓಪನ್ ಕಿನ ಕೆಳಗಿರೋದು, ಇಲ್ಲಿ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ. ಇದು 100 ಕಿನ ಓಪನ್ ಕಿನ ಎಲ್ಲೇ ಕ್ಲೋಸ್ ಆಗಿದ್ರು ಅದು ರೆಡ್ ಕ್ಯಾಂಡಲ್ಲೇ ಆಗಿ ಕ್ಲೋಸ್ ಆಗ್ತಿತ್ತು. ಇಲ್ಲಿ ಕ್ಲೋಸ್ ಆಗಿದ್ರು 97 ಕ್ಲೋಸ್ ಆಗಿದ್ರು, ಇದು ರೆಡ್ ಕ್ಯಾಂಡಲ್ ಆಗಿ ಈ ತರ ಕ್ಲೋಸ್ ಆಗ್ತಿತ್ತು. 100 ಮೇಲ್ ಹೋದ್ರೆ ಅದು ಗ್ರೀನ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗ್ತಿತ್ತು. ಈ ತರ ಮಾರ್ಕೆಟ್ ವರ್ಕ್ ಆಗುತ್ತೆ. ಸೊ ಇದು ಒಂದು ಡೈಲಿ ಕ್ಯಾಂಡಲ್. ಈ ತರ ನಾವು ಯಾವ್ದಾದ್ರು ಟೈಮ್ ಫ್ರೇಮ್ ಕೊಡ್ಬೋದು. ಸೊ 9:15ರಿಂದ 9:16 1 ನಿಮಿಷ ಏನೇನಾಗುತ್ತೋ ಅದಷ್ಟು ನೋಡ್ಬೋದು. ಸೊ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡ್ರಿ, ಈ ಕ್ಯಾಂಡಲ್ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, 24 ಜುಲೈ 2026, ಇದು 1 ಡೇ ಕ್ಯಾಂಡಲ್ ಅಂತ. ಒನ್ ಡಿ ಅಂದ್ರೆ ಒಂದು ದಿನದ ಕ್ಯಾಂಡಲ್. 9:15ರಿಂದ 3:20 ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ಒಂದು ದಿನ ಏನೇನು ಆಯ್ತೋ ಅದಷ್ಟು ಒಂದೇ ಕ್ಯಾಂಡಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಮಾರ್ಕೆಟ್ ಎಲ್ಲಿ 23,668ಕ್ಕೆ ಓಪನ್ ಆಗಿದೆ, ಇದು ಓಪನ್. ಇದು ಕೆಳಗಡೆ ನೋಡ್ತಿದ್ದೀರಲ್ಲ, ಈ ಸಣ್ಣ ವಿಕ್ ಕಾಣ್ತಿದೆ ನಿಮಗೆ, ಇಲ್ಲಿ ತನಕ ಕೆಳಗಡೆ 23,616 ತನಕ ಇಲ್ಲಿ ತನಕ ಬಂದಿದೆ. ಇದು ಲೋ. ಇದು ಹೈಯೆಸ್ಟ್ ಎಲ್ಲಿ ತನಕ ಹೋಗಿತ್ತೆ? 23,819 ತನಕ ಹೋಗಿತ್ತೆ. ಇದು ಹೈ. ಇದು ಕೊನೆಗೆ 3:20 ಆದಾಗ 23,762ಕ್ಕೆ ಕ್ಲೋಸ್ ಆಗಿತ್ತೆ.
ಇದು ಒನ್ ಡೇ, ಒಂದಿನ ಏನೇನಾಯ್ತೋ ಅದಷ್ಟು. ಇಲ್ಲಿ ಇಲ್ಲಿ ಇದು 5 ಮಿನಿಟ್ಸ್ ಕ್ಯಾಂಡಲ್ಸ್ ಅಂತ ಇದು ಒಂದಿನ ಏನೇನಾಗಿದೆಯೋ ಅದು ಒಂದೇ ಕ್ಯಾಂಡಲಲ್ಲಿ ತೋರಿಸ್ತಾರೆ. ಇದು ಒಂದಿನ ಏನೇನಾಗಿದೆಯೋ ಇಲ್ಲೇನು ಒಂದಿನಕ್ಕಾಗಿದೆಯೋ ಇದನ್ನ 5 ಕ್ಯಾಂಡಲ್ಸ್ನ ಡಿವೈಡ್ ಮಾಡಿ ತೋರಿಸ್ತಾರೆ. ಇದೇನು ಸೇಮ್ ಕ್ಯಾಂಡಲ್ ಐತಾ ಇದಷ್ಟು ಇದ್ರೊಳಗೈತೆ, ಸರಿನಾ? ಇದ್ರ ಒಳಗಿರೋದು ಇದು, ಬಟ್ 5 ನಿಮಿಷ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಮಾರ್ಕೆಟ್ 23,671ಕ್ಕೆ ಓಪನ್ ಆಗಿದೆಯಾ? ಇಲ್ಲಿ ನೋಡ್ರಿ 23,671 ಇಲ್ಲಿಗೆ ಓಪನ್ ಆಗಿದೆ. ಕೊನೆ ಲೋ ಎಲ್ಲಿ ತನಕ ಹೋಗಿದೆ? ಇದು 23,608. ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡ್, ಇಲ್ಲಿ ನೋಡ್ರಿ 23,608 ಇದು ಇಲ್ಲಿ ತನಕ ಹೋಗಿದೆ. ಇದು ಹೈ ಎಲ್ಲಿ ತನಕ ಹೋಗಿದೆ? ಇದು 3,822. ಇಲ್ಲಿ ನೋಡ್ರಿ ಇಲ್ಲೂ ಲೆಫ್ಟ್ ಸೈಡ್ ನೋಡ್ರಿ 23,822. ಕೊನೆಗೆ ಎಲ್ಲಿ ಕ್ಲೋಸ್ ಆಗಿದೆ? 23,771. ಸೊ ಮಾರ್ಕೆಟ್ ಇಲ್ಲಿ ನೋಡ್ರಿ 23,700. ಸೊ ಈ ಥರ ನೀವು ಯಾವ ಟೈಮ್ ಕೊಡ್ತೀರೋ ಆ ಟೈಮಲ್ಲಿ ಮಾರ್ಕೆಟ್ ಏನೇನೆಲ್ಲ ಆಗಿರುತ್ತೋ ಅದನ್ನ ಕ್ಯಾಂಡಲಲ್ಲಿ ರೆಪ್ರೆಸೆಂಟ್ ಮಾಡೋದೇ ಇದು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಅಂತ. ಈಗ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು, ಬಟ್ ನಾನು ಈ ವಿಡಿಯೋ ಏನೇನು ಹೇಳಿದ್ದೀನಲ್ಲ ಅದಷ್ಟು ಕ್ಲೀನಾಗಿ ಒಂದು 2-3 ಸತಿ ನೋಡಿ ನೀವು ಲೈವ್ ಮಾರ್ಕೆಟಲ್ಲಿ ನೋಡಿ, ನಿಮಗೆ ಆವಾಗ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಆವಾಗ ಕಾನ್ಸೆಪ್ಟ್ ಸಿಗುತ್ತೆ. ಬಟ್ ಒಂದು ಕ್ಯಾಂಡಲ್ನ ಯಾವ ರೀತಿ ಓದ್ಬೋದು ಅಂತ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಸಾಕು. ಈಗ ನಾವು 3ನೇ ಕಾನ್ಸೆಪ್ಟಿಗೆ ಬರ್ತಿದ್ದೀವಿ. ಕ್ಯಾಂಡಲ್ ಸ್ಟಿಕ್ಸ್ ಯಾಕೆ ತುಂಬ ಇಂಪಾರ್ಟೆಂಟ್? ಕ್ಯಾಂಡಲ್ ಸ್ಟಿಕ್ಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಲ್ಲರೂ ಯಾಕೆ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡ್ತಾರೆ? ಬೇರೆ ಟೂಲ್ಸ್ ಇದ್ದಾವೆ, ನಾನು ಹೇಳಿದ್ನಲ್ಲ ಆಗಲೇ, ಲೈನ್ ಯೂಸ್ ಮಾಡ್ಬೋದು, ಬಾರ್ಸ್ ಯೂಸ್ ಮಾಡ್ಬೋದು, ಲೈನ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ತಗೊಂಡಿದ್ದಾರೆ, ಕಾಲಮ್ಸ್ ಯೂಸ್ ಮಾಡ್ಬೋದು, ಹೈ ಲೋ ಯೂಸ್ ಮಾಡ್ಬೋದು. ಎಲ್ಲವೂ ಬಿಟ್ಟು ಭಾಳ ಜನ ಯಾಕೆ ಕ್ಯಾಂಡಲ್ಸ್ನೇ ಯೂಸ್ ಮಾಡ್ತಾರೆ? ಯಾಕೆ ಅಂದರೆ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಸಿಗೋವಂಥ ಡೀಟೇಲ್ಸು, ಮೈಕ್ರೋ ಡೀಟೇಲ್ಸು ಯಾವುದ್ರಲ್ಲೂ ಸಿಗಲ್ಲ. ನಾವು ಈ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಏನೇನು ನೋಡಿದ್ವಿ? ಓಪನ್ನು, ಕ್ಲೋಸು, ಹೈ ಮತ್ತು ಲೋ, ಈ 4 ಡೇಟಾ ಪಾಯಿಂಟ್ ನೋಡಿದ್ವಿ. ಬಟ್ ಕ್ಯಾಂಡಲ್ ಸ್ಟಿಕ್ಸ್ ಬಿಟ್ಟು ಬೇರೆ ಏನೇನು ಟೂಲ್ಸ್ ಇದಾವೋ ಅದರಲ್ಲಿ ನಮಗೆ 2 ಡೇಟಾ ಪಾಯಿಂಟ್ ಸಿಗೋದು, ಓಪನ್ನು ಮತ್ತು ಕ್ಲೋಸು. ಹೈ ಮತ್ತು ಲೋ ನಮಗೆ ಸಿಗೋದೇ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ನಾನೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಲ್ಲ. ಇಲ್ಲಿ 14-15ಕ್ಕೆ ನೋಡ್ರಿ, ಇಲ್ಲಿ ಲೆಫ್ಟ್ ನೋಡಿ, ರೈಟ್ ನೋಡ್ರಿ. ನಾವು ಕ್ಯಾಂಡಲ್ ಸ್ಟಿಕ್ಸ್ ಆಗ ಓದೋದು ಕಲ್ತ್ವಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವಿಕ್ ಕಾಣ್ತಾ ಇದೆ. ವಿಕ್ ಅಂದ್ರೆ ಏನು? ಇಲ್ಲಿ ಅಪ್ಪರ್ ವಿಕ್ ಕಾಣ್ತಾ ಇದೆ, ಬಟ್ ಲೋಯರ್ ವಿಕ್ ಇಲ್ಲ. ಇಲ್ಲಿ ಲೋಯರ್ ವಿಕ್ ಇಲ್ಲ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗೇ ಇಲ್ಲ ಅಂತ, ಓಪನ್ ಆದ ತಕ್ಷಣ ಮೇಕ್ ಹೋಗಿದೆ ಅಂತ. ಇಲ್ಲಿ ಅಪ್ಪರ್ ವಿಕ್ ಕಾಣ್ತಿದೆ ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗಿ ಅಲ್ಲಿಂದ ಕೆಳಗಡೆ ಬಂದಿದೆ ಅಂತ. ಸೊ ಇಲ್ಲಿ ನೋಡ್ರಿ, ಎಲ್ಲಿ ತನಕ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ, 24,367 ತನಕ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸರಿ, ಇಲ್ಲಿ ನೋಡ್ರಿ, ಇಲ್ಲಿ ತನಕ ಮೇಲಕ್ಕೆ ಹೋಗಿ ಈ ಕ್ಯಾಂಡಲ್ ಕೆಳಗಡೆ ಬಂದಿದೆ. ಅದೇ ನೀವು ಇದು ಹೈಯೆಸ್ಟ್ ಹೈ, ಇದು 24,366 ಅಂತ. ಅದೇ ನೀವು 14.15 ಲೆಫ್ಟ್ ಸೈಡ್ ನೋಡ್ರಿ, ಇಲ್ಲಿ 14.15 ಲೆಫ್ಟ್ ಸೈಡ್ ನೋಡ್ರಿ, ಇಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗೋ ತೋರ್ಸೇ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗೇ ಇಲ್ಲ. ಇಲ್ಲಿ ನೋಡ್ತಿರೋದು ಇದು ಈ ಕಡೆ ಸೈಡ್ ಇಂದು, ಇಲ್ಲೇ ಮಾರ್ಕೆಟ್ ಇಂದಿದ್ದು ಈ ಕಡೆ ಸೈಡ್ ಇಂದು. ಬಟ್ ನೀವು 14-15 ನೋಡಿದ್ರೆ ಮಾರ್ಕೆಟ್ ಅಲ್ಲಿ ತನಕ ಹೋಗಿರೋದು ಕಾಣೋದೇ ಇಲ್ಲ ನಿಮಗೆ. ಲೈನ್ ಚಾರ್ಟ್ ಅಲ್ಲಿ ನಿಮಗೆ ಐ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಕ್ಯಾಂಡಲ್ ಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇದರಲ್ಲಿ ಹೈ ಗೊತ್ತಾಗುತ್ತೆ, ಲೋ ಗೊತ್ತಾಗುತ್ತೆ, ಎಲ್ಲದೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಬಹಳ ಜನ ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡೋದು. ಸೊ ಹಂಗಾಗಿ ಕ್ಯಾಂಡಲ್ ಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ನ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡಿ ಮಾರ್ಕೆಟ್ನ ಅನಾಲಿಸಿಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಪಾರ್ಟ್ 2 ಅಂತ ಹಾಕ್ರಿ, ಕಮೆಂಟ್ ಮಾಡಿ. ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ಎಲ್ಲ ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾರ್ಕೆಟ್ನ ಅನಾಲಿಸಿಸ್ ಮಾಡಿ ನಾವು ಮಾರ್ಕೆಟ್ನ ಅಪ್ ಸೈಡ್ ಹೋಗುತ್ತೋ ಡೌನ್ ಸೈಡ್ ಹೋಗುತ್ತೋ ಅಂತ ಡಿಸೈಡ್ ಮಾಡ್ಬೋದು, ಯಾವ ರೀತಿ ಡಿಸೈಡ್ ಮಾಡ್ಬೋದು ಅಂತ ಒಂದು ಇನ್ ಡೆಪ್ತ್ ಆಗಿ ವಿಡಿಯೋನ ಬಿಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋನ ಬಿಡ್ತೀನಿ ಈ ಚಾನಲಲ್ಲಿ. ಇದು ಫಸ್ಟ್ ಟೈಮ್ ಇನ್ನೂ ನಾನು ವಿಡಿಯೋ ಮಾಡ್ತಿರೋದು, ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ಬೋದು. ಬಟ್ ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.